ಜಾತಿ ಜನಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿರುವಂಥದ್ದು ರಾಜ್ಯಾದ್ಯಂತ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು. ರಾಜಕೀಯವಾಗಿ ಕೂಡ ನಾನಾ ರೀತಿಯ ಚರ್ಚೆಗಳು ಶುರುವಾಗಿರುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ಹಿಂದುಳಿದ ವರ್ಗಗಳ ಸಚಿವರಾದಂಥದ್ದು ಆ ಇಲಾಖೆ ಸಂಬಂಧಪಟ್ಟಂತೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಇರುವಂಥದ್ದು. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕ್ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC ಮೊದಲ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ SC ಇರುವಂಥದ್ದು. ನಂತರ SC ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ ಎರಡನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು ಮೂರನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ. ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ. ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದ್ದಾವ, ಬದಲಾವಣೆ ಆಗಿದ್ದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈ ಸಚಿವರಿಗೆ ಯಾವಾಗ ಕೊಡ್ತೀರಿ ನೀವೆಲ್ಲ ಕಾಪಿಗಳನ್ನ? ಇವತ್ತು ಚೀಫ್ ಸೆಕ್ರೆಟರಿ ಅವರು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಈಗ ಸಚಿವರಿಗೆ ಇನ್ನೂ ತಲುಪಬೇಕಾಗಿದೆ. ತಲುಪಿಸ್ತೀವಿ. ಅವನ್ನೆಲ್ಲ ರೆಡಿ ಆಗಬೇಕಲ್ಲ. ಕಾಪಿಗಳು ನೋಡಿ, ನಿನ್ನೆ ಓಪನ್ ಮಾಡಿದ್ದೀವಿ. ನಿನ್ನೆ ಓಪನ್ ಮಾಡಿದ ಮೇಲೆ ಅದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋಕ್ಕೆ ಒಂದು ದಿವಸ ಟೈಮ್ ಬೇಕಲ್ಲ. ಯಾವ್ಯಾವ ಪ್ರತಿಗಳನ್ನು ಕೊಡಬೇಕು, ಏನೇನು ಕೊಡಬೇಕಂತ ಒಂದು ಪ್ರಿಂಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ಪ್ರಿಂಟ್ ಆದ್ಮೇಲೆ ಕೊಡ್ತೀವಿ. ಪ್ರಶ್ನೆ ಮುಗಿಸೋಕ್ಕಿಂತ ಮುಂಚೆ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಇರ್ಬೋದು ಅಥವಾ ಸಂಘಗಳಿರ್ಬೋದು, ಅವೆರಡೂ ಸಮುದಾಯಗಳು ಒಂದು ವೇಳೆ ಈ ರೀತಿ 3ನೇ 4ನೇ ಸ್ಥಾನದಲ್ಲಿ ನಮ್ಮ ಸಮುದಾಯ ಇದ್ದರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನು ಎಚ್ಚರಿಕೆ ಕೊಟ್ಟರೆ ಏನು ಹೇಳ್ತೀರಾ? ಈಗ ನಾನು ಒಂದೇ ಮಾತು ಹೇಳ್ತೀನಿ. 1,66,000 ಜನರು ಇದರೊಳಗೆ ಭಾಗಿಯಾಗಿದ್ದಾರೆ. ಲಿಂಗಾಯತನ ಕಮ್ಮಿ ಮಾಡಬೇಕು, ಒಕ್ಕಲಿಗನ ಕಮ್ಮಿ ಮಾಡಬೇಕು, SCಗಳನ್ನು ಕಮ್ಮಿ ಮಾಡಬೇಕು ಅಂತ ಯಾರಿಗೆ ರೀತ್ಯ? ಅದರೊಳಗೆ ಎಲ್ಲರೂ ಇದ್ದಾರೆ. ಎಲ್ಲ ಸಮುದಾಯದವ್ರೂ ಜಾತಿ ವರದಿ ಏನು ಶೈಕ್ಷಣಿಕ ವರದಿಯೊಳಗೆ ಭಾಗಿಯಾದಂಥವ್ರು ಇದ್ದಾರೆ. ಅವಾಗ ಈ ಜಾತಿಯವರು ಅಂತಂದು ಹೇಳ್ಬೇಕಾಗತ್ತಾ? ಇದೆಲ್ಲ ಇಲ್ಲ. ವಾಸ್ತವ ಸತ್ಯ ನೋಡಲಿ. ಈಗ ಒಬ್ಬರು ನಾನು ಶಿವರಾಜನ ಬಿಟ್ಟು ಶಿವರಾಜ್ ಬೇರೆ ಅನ್ನೋಕ್ಕಾಗಲ್ಲ. ಶಿವರಾಜನೇ. ಈಗ ನಿಮ್ಮ ಹೆಸರು ವಿಜಯನ ಅನ್ಬೇಕು. ವಿಜಯನ ವಾಸ್ತವ ಸತ್ಯ, ವಿಜಯನ ಮನೆ ಇದೆ, ಮನೆಗೆ ಅವನಿಗೆ ಸೈಕಲ್ ಮೋಟ್ರ್ ಇದ್ದಾನೆ, ಸೈಕಲ್ ಇದ್ದಾನೆ, ಕಾರ್ ಇದೆಯೇನ, ಎಲ್ಲದನ್ನು ಚೆಕ್ ಮಾಡಲಿ. ಈಗ ಯಾವುದು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಇದನ್ನೆಲ್ಲದನ್ನು ಗಣಕೀಕರಣ ಮಾಡಿದ್ದು. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಬರೀ ಕುರುಬರು ಇದ್ದಾರಾ? ಎಲ್ಲಿ ಬೆಲ್ಲ SCಗಳಿದ್ದಾರಾ? ಯಾಕೆ ಇನ್ನು ವಿಚಾರ ಮಾಡ್ತೀರಿ? ಭಾರತ್ ಎಲೆಕ್ಟ್ರಾನಿಕ್ ಒಂದು ಸಮುದಾಯಕ್ಕೆ ಸೀಮಿತವಾದಂಥದ್ದು. ಅಲ್ಲಿ ಸಿದ್ದರಾಮಯ್ಯವ್ರು ಕುಂತಿದ್ರ? ಏನು ಅಶೋಕ್ ಅವ್ರು ಮಾತಾಡ್ತಾರೆ ನಿನ್ನೆ ಏನಂತ, ಇದು ಸಿದ್ದರಾಮಯ್ಯನವರು ಬರೆಸಿದಂಥ ಯೋಜನೆ. ಏನ್ರಿ, ಒಬ್ಬರು ಮಂತ್ರಿಗಳಾಗಿ ಕೆಲಸವನ್ನು ಮಾಡಿ, ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ, ವಿರೋಧ ಪಕ್ಷ ನಾಯಕರು ಆಗಿ ಕೆಲಸ ಮಾಡೋವಂಥವ್ರಿಗೆ ಈ ಮಾತು ಬೇಕಾ? 1,66,000 ಜನ ಇವರೇ ಇದ್ರಾ? ನೋಡಿ, ಅದಕ್ಕೊಂದು ತಿಳ್ಕೊಂಡು ಬುಕ್ಕವನ್ನು ಓದಿ ಈಗ ಬಂದಿದೆ, ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೇಸಿ ಅದ್ರ ಬಗ್ಗೆ ಮಾತಾಡಿ. ಒಟ್ಟು ಎಷ್ಟು ಪೇಜ್ ಇತ್ತು ಸರ್ ಈ ವರದಿಯಲ್ಲಿ? ನಾನು ಹೇಳಿದ್ನಲ್ಲ, 50 ಪುಸ್ತಕಗಳು ಇದ್ದಾವೆ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿನೊಳಗೆ ಏನೇನಿದ್ದಾರೆ, ಯಾವ್ಯಾವ ವಾರ್ಡ್ನಾಗೆ ಎಷ್ಟಿದ್ದಾರೆ ಅನ್ನೋದನ್ನು ಇದೆ. ಈ ಸಚಿವರಿಗೆ ಏನೇನು ಕೊಡ್ತಾ ಇದ್ದೀರಿ ನೀವು? ಅದ್ರ ಬಗ್ಗೆ ಅದನ್ನು ನಿರ್ಧಾರ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಅವರು ಅದನ್ನೆಲ್ಲವನ್ನು ಪ್ರಿಂಟ್ ಮಾಡಿಸಿ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಇದು ಚರ್ಚೆ ಆಗುತ್ತೆ. ಸರ್, ಈ ವರದಿ ನಿಮ್ಮ ಒಂದು ಅಂದರೆ ನೀವು ಸಚಿವರಾಗಿ ನಾವು ಕೇಳುವಂಥದ್ದು, ಈಗ ನೀವು ವರದಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆದ ನಂತರ ಅದು ಉಪಸಮಿತಿಗೆ ಹೋಗುತ್ತೋ ಅಥವಾ ಜಾರಿ ಆಗುತ್ತೋ ಏನಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಏನಾಗುತ್ತೆ ಅಂತ 17ನೇ ತಾರೀಕಿಗೆ ನಿರ್ಧಾರ ಮಾಡೋಣ. ಈಗ ಅದ್ರ ಬಗ್ಗೆ ನಾನು ನಿರ್ಧಾರ ಮಾಡೋದಲ್ಲ, ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು. ಜಾರಿ ಆಗಬೇಕಂತ ನಾವು ಏನಾದರೂ ಹೇಳ್ತೀವಿ ನೀವು ಅಂದರೆ ಮತ್ತೆ ಇದನ್ನು ಡಿಲೇ ಮಾಡೋಂಥದ್ದು ಸರಿಯಲ್ಲ ಅಂತ? ಡಿಲೇ ಮಾಡೋದಕ್ಕಿಂತ ನಾನು ಒಂದೇ ಹೇಳ್ತೀನಿ, ಯಾರು ಬಡವ್ರ ಬಗ್ಗೆ ಚಿಂತನೆ ಇದೆ, ಯಾರಿಗೆ ಸಾಮಾಜಿಕದ ಬಗ್ಗೆ ಚಿಂತನೆ ಇದೆ, ಯಾರ ಶಿಕ್ಷಣ, ಈಗ ವಿಜಯ್ ಅವ್ರದ್ದು ಶಿಕ್ಷಣ ಡಿಗ್ರಿ ಮುಗಿದೈತೆ ಅಂತಂದರೆ ಅದು ಬಿ ಎ ಅಂತಲೇ ಬರಿಬೋದು, BCom ಅಂತಲೇ ಬರೆದಿರ್ತೀವಿ. SLC ಅಂತ ಬರೆಯೋಕ್ಕಾಗತ್ತಾ? ಯಾವ ಜಾತಿ ಅಂತಲೇ ಅದೇ ಜಾತಿನೇ ಇರ್ತೈತೆ. ಅದೇ ಆಗಕ್ಕೆ ಸಾಧ್ಯತೆ ಇದೆ. ಇಷ್ಟು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿ ಮಾಡಿದಂಥ ಕೆಲಸ, ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಿ ಅಂತ ಕೊಟ್ಟಿದ್ದು. ಈ ನನ್ನ ಪ್ರಶ್ನೆ, ನೀವು ಹಿಂದೇಟ್ ಹಾಕೋದಿಲ್ವಾ ವರದಿ ಜಾರಿಗೆ? ಅಂದರೆ ಏನಂದರೆ ರಾಜಕೀಯಕ್ಕೋಸ್ಕರ ವರದಿ ಜಾರಿ ಮಣ್ಣೆ ಆಯಿತು, ನಂತರ ಸಬ್ ಕಮಿಟಿ ಇವೆಲ್ಲ ಇದೇ ಮಾಡ್ತಾರೆ, ಕಾಲ ತಳ್ಳಿಬಿಡ್ತೀರಾ? ಅದ್ರ ಬಗ್ಗೆ 17ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ. ಈಗ ಎಲ್ಲ ನಿರ್ಧಾರ ಆಗೋದು ಅದು 17ಕ್ಕೆ ಕ್ಯಾಬಿನೆಟ್ನೊಳಗೆ ಈಗ ಎದಕ್ಕೆ ಕೊಟ್ಟಿದ್ದೀವಿ ಬುಕ್ಕವನ್ನು? ನೀವು ಓದ್ಕೊಳ್ಳಿ, ಚರ್ಚೆ ಮಾಡಿ, ಸ್ಟಡಿ ಮಾಡಿ ಅಂತಲೇ ಕೊಟ್ಟಿದ್ದು. ನನಗೆ ಪ್ರಶ್ನೆ ಅಥವಾ ಸಾರ್ವಜನಿಕರ ಪ್ರಶ್ನೆ ಅನುಮಾನ ಇರುವಂಥದ್ದು, ವಿರೋಧ ವ್ಯಕ್ತವಾದಾಗ ಒಂದಷ್ಟು ಪೆಂಡಿಂಗ್ ಇಡ್ತಾರೆ,
ರಾಜಕೀಯವಾಗಿ ಇದನ್ನ ಚುನಾವಣೆವರೆಗೂ ಬಳಸ್ಕೊಳ್ತಾರಂತ. ಇಲ್ಲ, ನಿಮ್ಮ ಇದು ವಿರೋಧ ಪಕ್ಷದವ್ರು ಮಾತ್ರ ಅವ್ರಿಗೆ ಟೆನ್ಷನ್ ಆಗಿದೆ. ಜಾರಿ ಆಗುತ್ತೆ ವರದಿ ಅಂತ ಹೇಳ್ಬೋದು ಇದನ್ನ. ನಾನು ನೋಡಿ ಜಾರಿ ಆಗುತ್ತಂತ ನಾನು ಹೆಂಗೆ ಹೇಳಿ? ನಾನು ಹೇಳ್ತಾ ಇರೋದು 17ನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಾಗ ನಿರ್ಧಾರ ಹಾಕೋಣ ಮುಂಚಿತ ನಾನು ಜಾರಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅವಧಿಯಲ್ಲಿ ಜಾರಿ ಆಗುತ್ತೆ ಅಂತ ಹೇಳ್ಬೋದಾ? ನೋಡಿ, ಅದನ್ನೆಲ್ಲ ಚಿಂತೆ 17ನೇ ತಾರೀಕಿಗೆ ಆಗುತ್ತಲ್ಲ, 17ನೇ ತಾರೀಕಿಗೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಚಿಂತೆ. ಈ ನನ್ನ ಪ್ರಶ್ನೆ ಏನಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯಕ್ಕೋಸ್ಕರ ಒಂದು ರಾಜಕೀಯ ದಾಳ ಉಳಿಸಿದ್ದಾರೆ, ವರದಿ ತಂದಿದ್ದಾರೆ, ಮನ್ಯ ಮಾಡಿದ್ದಾರೆ. ಇದನ್ನ ಸಬ್ ಕಮಿಟಿಯಲ್ಲಿ ಇಟ್ಬಿಟ್ಟು ನಾವು ಅವರು ಅದನ್ನು ಮುಂದೂಡ್ತಾರಂತ. ಈಗ ಯಾಕೆ ನೀವು ದಾಳ ಅಂತೀರಿ? ಇದು 2015 ಆಗಿದ್ದು. ಇದು ದಾಳನಾ? ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರಿಗೆ ಒಂದು ಕಮಿಟ್ಮೆಂಟ್ ಇದೆ, ಬಡವರ ಬಗ್ಗೆ ಕಮಿಟ್ಮೆಂಟ್ ಇದೆ, ಆರ್ಥಿಕವಾಗಿ ಕಷ್ಟದಾಗಿದ್ದವ್ರ ಬಗ್ಗೆ ಕಮಿಟ್ಮೆಂಟ್ ಇದೆ. ಅದನ್ನು ಕಮಿಟ್ಮೆಂಟ್ ಅಂತ ಯಾಕೆ ತಿಳ್ಕೊಂತ ಇಲ್ಲ ನೀವು? ವರದಿ ಜಾರಿ ಆಗುತ್ತೆ ಅಂತ ಹೇಳ್ಬೋದಲ್ಲ, ಅದೇ ಕಮಿಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇದನ್ನೆಲ್ಲ ಸ್ವೀಕಾರ ಮಾಡಿದ್ದೀವಿ, ವರದಿ ಕ್ಯಾಬಿನೆಟಿಗೆ ತಂದಿದ್ದೀವಿ. ಈ ಕೊನೆ ಉಳಿದಿದ್ದು ಅದು ಒಂದಲ್ಲ, ಅದು 17ಕ್ಕೆ ನಿರ್ಧಾರ ಆಗುತ್ತೆ. 17ನೇ ತಾರೀಕು ಜಾರಿ ಆಗುತ್ತೋ ಬಿಡುತ್ತೋ ನಿರ್ಧಾರ ಆಗುತ್ತೆ. ಅದು 17 ಕ್ಯಾಬಿನೆಟ್ನೊಳಗೆ ನಿರ್ಧಾರ ಆಗುತ್ತೆ. ಅಧಿವೇಶನ ಕರಿಬೇಕಂತ ಪ್ಲಾನ್ ಇದೆ ಸರ್ ಇದಕ್ಕೋಸ್ಕರ? ಇದ್ರ ಬಗ್ಗೆ ಅದು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋಂಥದ್ದು, ಅದು ನಾನು ನಿರ್ಧಾರ ಮಾಡೋಂಥದ್ದಲ್ಲ. ಇದು ಶಿವರಾಜ್ ತಂಗೂರು ಹೇಳಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು, ವರದಿ ಜಾರಿ ಸಂಬಂಧಪಟ್ಟಂತೆ 17ನೇ ತಾರೀಕು ಮಹತ್ವದ ತೀರ್ಮಾನ ಅಥವಾ ಜಾರಿ ಆಗುತ್ತೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನ ಕೈಗೊಳ್ತಾರೆ. ಯಾರು ಕೂಡ ವಿರೋಧನ ಸಂಬಂಧಪಟ್ಟಂತೆ ಯಾರು ವ್ಯಕ್ತಪಡಿಸಬಾರ್ದು ಅಂತ ಒಂದು ಸಂದೇಶ ಕೊಟ್ಟಿರುವಂಥ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು. ಜಾತಿ ಜನಗಣತಿ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿರುವಂಥದ್ದು ರಾಜ್ಯಾದ್ಯಂತ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು. ರಾಜಕೀಯ ಕೂಡ ನಾನಾ ರೀತಿಯ ಚರ್ಚೆಗಳು ಶುರುವಾಗಿರುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ಹಿಂದುಳಿದ ವರ್ಗಗಳ ಸಚಿವರಾದಂಥದ್ದು, ಆ ಇಲಾಖೆ ಸಂಬಂಧಪಟ್ಟಂತೆ ಸಚಿವರಾದಂಥ ಶಿವರಾಜ್ ತಂಗೂರು ಇರುವಂಥದ್ದು. ಸರ್, ವರದಿ ಮಂಡನೆ ಆಗಿದೆ. ವರದಿ ಏನು ಲೀಕ್ ಆಗಿರುವಂಥದ್ದು, ಒಂದಷ್ಟು ಅಂಶಗಳೆಲ್ಲ ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆ ಆಗ್ತಾ ಇರ್ತದ್ದು, ಇದು ನಿಜನಾ? ಸರ್, ಲೀಕ್ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ್ದಾರೆ? ಇವತ್ತು ನಾವು ನಿನ್ನೆ ಎಲ್ಲ ಮಂತ್ರಿಗಳ ಹತ್ರ ಈಗಾಗಲೇ ಅದನ್ನು ಜಾತಿ ಜನಗಣತಿಯ ಮುಖ್ಯಾಂಶಗಳ ಬಗ್ಗೆ ಕೊಡಬೇಕು ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಮಾಡಿದ್ದಾರೆ. ಬರಲಿ, ಈಗ ಎಲ್ಲದೂ ಸುಳ್ಳು, ಆ ರೀತಿ ಹೇಳ್ತಾ ಇರೋದು ಶುದ್ಧ ಸುಳ್ಳು. ವಾಸ್ತವ ಸತ್ಯ ಕ್ಯಾಬಿನೆಟ್ ಒಳಗೆ ಮಂಡನೆ ಆಗಿದೆ. ಈಗ ಅದ್ರ ಬಗ್ಗೆ ಚರ್ಚೆಗಳಾಗಲಿ. SC/ST ಮೊದಲ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ SC/ST ಇರುವಂಥದ್ದು. ನಂತರ SC/ST ಮೊದಲನೇ ಸ್ಥಾನ ಇದೆ, ಹಿಂದುಳಿದ ವರ್ಗದೊಳಗೆ 2ನೇ ಸ್ಥಾನದಾಗಿದೆ, ಅದನ್ನು ಮುಸ್ಲಿಮರು 3ನೇ ಸ್ಥಾನದಾಗಿದ್ದಾರೆ. ಅದನ್ನೆಲ್ಲ ಹೇಳೋದು ಬೇಡ, ವಾಸ್ತವ ಸತ್ಯ ಗೊತ್ತಾಗುತ್ತೆ. ಈಗ ಕೊಟ್ಟಿದ್ದೀವಿ, ನೋಡಲಿ, ಇನ್ನೊಂದು ತುಸಿದಾಗ ಸತ್ಯಾಸತ್ಯತೆ ಹೊರಗೆ ಬರ್ತೈತೆ. ನನ್ನ ಪ್ರಶ್ನೆ, ಈ ಹಿಂದೆ ಇದೇ ರೀತಿ ವರದಿ ಸಂಬಂಧಪಟ್ಟ ಸೋರಿಕೆ ಆಗಿತ್ತು, ಅದೇ ಅಂಕಿಅಂಶಗಳು ಇದರಲ್ಲಿ ಇದ್ದಾವ, ಬದಲಾವಣೆ ಆಗಿದ್ದಾವ? ಸರ್, ಈಗ ಅಂಕಿಅಂಶಗಳನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ, ನೋಡಿದ ಮೇಲೆ ಗೊತ್ತಾಗುತ್ತೆ ವಾಸ್ತವ ಸತ್ಯ ಅಂಕಿಅಂಶಗಳು ಏನಂತ. ಈಗ ಸಚಿವರಿಗೆ ಯಾವಾಗ ಕೊಡ್ತೀರಿ ನೀವೆಲ್ಲ ಕಾಪಿಗಳನ್ನ? ಇವತ್ತು ಚೀಫ್ ಸೆಕ್ರೆಟರಿ ಅವರು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಈಗ ಸಚಿವರಿಗೆ ಇನ್ನೂ ತಲುಪಬೇಕಾಗಿದೆ. ತಲುಪಿಸಿ ಅವನ್ನೆಲ್ಲ ರೆಡಿ ಆಗ್ಬೇಕಲ್ಲ. ಕಾಪಿಗಳು ನೋಡಿ, ನಿನ್ನೆ ಓಪನ್ ಮಾಡಿದ್ದೀವಿ. ನಿನ್ನೆ ಓಪನ್ ಮಾಡಿದ ಮೇಲೆ ಅದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋಕ್ಕೆ ಒಂದು ದಿವಸ ಟೈಮ್ ಬೇಕಲ್ಲ. ಯಾವ್ಯಾವ ಪ್ರತಿಗಳನ್ನು ಕೊಡಬೇಕು, ಏನೇನು ಕೊಡಬೇಕಂತ ಒಂದು ಪ್ರಿಂಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅದು ಪ್ರಿಂಟ್ ಆದ್ಮೇಲೆ ಕೊಡ್ತೀವಿ. ಪ್ರಶ್ನೆ ಮುಗಿಸೋಕ್ಕಿಂತ ಮುಂಚೆ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಇರ್ಬೋದು ಅಥವಾ ಸಂಘಗಳಿರ್ಬೋದು, ಅವೆರಡೂ ಸಮುದಾಯಗಳು ಒಂದು ವೇಳೆ ಈ ರೀತಿ 3ನೇ 4ನೇ ಸ್ಥಾನದಲ್ಲಿ ನಮ್ಮ ಸಮುದಾಯ ಇದ್ದರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನು ಎಚ್ಚರಿಕೆ ಕೊಟ್ಟರೆ ಏನು ಹೇಳ್ತೀರಾ? ಈಗ ನಾನು ಒಂದೇ ಮಾತು ಹೇಳ್ತೀನಿ, 1,66,000 ಜನರು ಇದರೊಳಗೆ ಭಾಗಿಯಾಗಿದ್ದಾರೆ. ಲಿಂಗಾಯತನ ಕಮ್ಮಿ ಮಾಡಬೇಕು, ಒಕ್ಕಲಿಗನ ಕಮ್ಮಿ ಮಾಡಬೇಕು, SC ಗಳನ್ನು ಕಮ್ಮಿ ಮಾಡಬೇಕು ಅಂತ ಯಾರಿಗೆ ರೀತ್ಯ? ಅದರೊಳಗೆ ಎಲ್ಲರೂ ಇದ್ದಾರೆ. ಎಲ್ಲ ಸಮುದಾಯದವ್ರೂ ಜಾತಿ ವರದಿ ಏನು ಶೈಕ್ಷಣಿಕ ವರದಿಯೊಳಗೆ ಭಾಗಿಯಾದಂಥವ್ರು ಇದ್ದಾರೆ. ಅವಾಗ ಈ ಜಾತಿಯವರು ಅಂತಂದು ಹೇಳ್ಬೇಕಾಗತ್ತಾ? ಹೀಗೆಲ್ಲ ಇಲ್ಲ. ವಾಸ್ತವ ಸತ್ಯ ನೋಡಲಿ. ಈಗ ಒಬ್ಬರು ನಾನು ಶಿವರಾಜನ ಬಿಟ್ಟು ಶಿವರಾಜ್ ಬೇರೆ ಅನ್ನೋಕ್ಕಾಗಲ್ಲ. ಶಿವರಾಜನೇ. ಈಗ ನಿಮ್ಮ ಹೆಸರು ವಿಜಯನ ಅನ್ಬೇಕು. ವಿಜಯನ ವಾಸ್ತವ ಸತ್ಯ, ವಿಜಯನ ಮನೆ ಇದೆ, ಮನೆಗೆ ಅವನಿಗೆ ಸೈಕಲ್ ಇದ್ದಾನೆ, ಕಾರ್ ಇದೆಯಾ, ಎಲ್ಲದನ್ನು ಚೆಕ್ ಮಾಡಲಿ. ಈಗ ಯಾವುದು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಇದನ್ನೆಲ್ಲದನ್ನು ಗಣಕೀಕರಣ ಮಾಡಿದ್ದು. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಬರೀ ಕುರುಬರು ಇದ್ದಾರಾ? ಎಲ್ಲಿ ಬೆಲ್ಲ SC ಗಳಿದ್ದಾರಾ? ಯಾಕೆ ಇನ್ನು ವಿಚಾರ ಮಾಡ್ತೀರಿ? ಭಾರತ್ ಎಲೆಕ್ಟ್ರಾನಿಕ್ ಒಂದು ಸಮುದಾಯಕ್ಕೆ ಸೀಮಿತವಾದಂಥದ್ದು. ಅಲ್ಲಿ ಸಿದ್ದರಾಮಯ್ಯವ್ರು ಕುಂತಿದ್ರ? ಏನು ಅಶೋಕ್ ಅವ್ರು ಮಾತಾಡ್ತಾರೆ ನಿನ್ನೆ ಏನಂತ, ಇದು ಸಿದ್ದರಾಮಯ್ಯನವರು ಬರೆಸಿದಂಥ ಯೋಜನೆ. ಏನು ರೀ, ಒಬ್ಬರು ಮಂತ್ರಿಗಳಾಗಿ ಕೆಲಸವನ್ನು ಮಾಡಿ, ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ, ವಿರೋಧ ಪಕ್ಷ ನಾಯಕರು ಆಗಿ ಕೆಲಸ ಮಾಡೋಂಥವ್ರಿಗೆ ಈ ಮಾತು ಬೇಕಾ? 1,66,000 ಜನ ಇವರೇ ಇದ್ರಾ? ನೋಡಿ, ಅದಕ್ಕೊಂದು ತಿಳ್ಕೊಂಡು ಬುಕ್ಕವನ್ನು ಓದಿ ಈಗ ಬಂದಿದೆ, ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡ್ಕೇಸಿ ಅದ್ರ ಬಗ್ಗೆ ಮಾತಾಡಿ. ಒಟ್ಟು ಎಷ್ಟು ಪೇಜ್ ಇತ್ತು ಸರ್ ಈ ವರದಿಯಲ್ಲಿ? ನಾನು ಹೇಳಿದ್ನಲ್ಲ, 50 ಪುಸ್ತಕಗಳು ಇದ್ದಾವೆ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿನೊಳಗೆ ಏನೇನಿದ್ದಾರೆ, ಯಾವ್ಯಾವ ವಾರ್ಡ್ನಾಗೆ ಎಷ್ಟಿದ್ದಾರೆ ಅನ್ನೋದೂ ಇದೆ.
ಈ ಸಚಿವರಿಗೆ ಏನೇನು ಕೊಡ್ತಾ ಇದ್ರಿ ನೀವು? ಅದ್ರ ಬಗ್ಗೆ ಅದನ್ನು ನಿರ್ಧಾರ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಅವರು ಅದನ್ನೆಲ್ಲವನ್ನು ಪ್ರಿಂಟ್ ಮಾಡಿಸಿ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಇದು ಚರ್ಚೆ ಆಗುತ್ತೆ. ಸರ್, ಈ ವರದಿ ಈ ನಿಮ್ಮ ಒಂದು ಅಂದರೆ ನೀವು ಸಚಿವರಾಗಿ ನಾವು ಕೇಳುವಂಥದ್ದು, ಈಗ ನೀವು ವರದಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆದ ನಂತರ ಅದು ಉಪಸಮಿತಿಗೆ ಹೋಗುತ್ತೋ ಅಥವಾ ಜಾರಿ ಆಗುತ್ತೋ ಏನಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಏನಾಗುತ್ತೆ ಅಂತ 17ನೇ ತಾರೀಕಿಗೆ ನಿರ್ಧಾರ ಮಾಡೋಣ. ಈಗ ಅದ್ರ ಬಗ್ಗೆ ನಾನು ನಿರ್ಧಾರ ಮಾಡೋದಲ್ಲ, ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋದು. ಜಾರಿ ಆಗಬೇಕಂತ ನಾವು ಏನಾದರೂ ಹೇಳ್ತೀವಿ ನೀವು ಅಂದರೆ ಮತ್ತೆ ಇದನ್ನು ಡಿಲೇ ಮಾಡೋಂಥದ್ದು ಸರಿಯಲ್ಲ ಅಂತ? ಡಿಲೇ ಮಾಡೋದಕ್ಕಿಂತ ನಾನು ಒಂದೇ ಹೇಳ್ತೀನಿ, ಯಾರು ಬಡವ್ರ ಬಗ್ಗೆ ಚಿಂತನೆ ಇದೆ, ಯಾರಿಗೆ ಸಾಮಾಜಿಕದ ಬಗ್ಗೆ ಚಿಂತನೆ ಇದೆ, ಯಾರ ಶಿಕ್ಷಣ, ಈಗ ವಿಜಯ್ ಅವ್ರದ್ದು ಶಿಕ್ಷಣ ಡಿಗ್ರಿ ಮುಗಿದೈತೆ ಅಂತಂದರೆ ಅದು ಬಿ ಎ ಅಂತಲೇ ಬರಿಬೋದು, BCom ಅಂತಲೇ ಬರೆದಿರ್ತೀವಿ. SLC ಅಂತ ಬರೋಕ್ಕಾಗತ್ತಾ? ಯಾವ ಜಾತಿ ಅಂತಲೇ ಅದೇ ಜಾತಿನೇ ಇರ್ತೈತೆ. ಅದೇ ಆಗಕ್ಕೆ ಸಾಧ್ಯತೆ ಇದೆ. ಇಷ್ಟು ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿ ಮಾಡಿದಂಥ ಕೆಲಸ, ಅದಕ್ಕೆ ಸ್ವಲ್ಪ ಸ್ಟಡಿ ಮಾಡಿ ಅಂತ ಕೊಟ್ಟಿದ್ದು. ಈ ನನ್ನ ಪ್ರಶ್ನೆ, ನೀವು ಹಿಂದೇಟ್ ಹಾಕೋದಿಲ್ವಾ ವರದಿ ಜಾರಿಗೆ? ಅಂದರೆ ಏನಂದರೆ ರಾಜಕೀಯಕ್ಕೋಸ್ಕರ ವರದಿ ಜಾರಿ ಮಣ್ಣೆ ಆಯಿತು, ನಂತರ ಸಬ್ ಕಮಿಟಿ ಇವೆಲ್ಲ ಇದೇ ಮಾಡ್ತಾರೆ, ಕಾಲ ತಳ್ಳಿಬಿಡ್ತೀರಾ? ಅದ್ರ ಬಗ್ಗೆ 17ನೇ ತಾರೀಕಿಗೆ ನಿರ್ಧಾರ ಆಗುತ್ತೆ. ಈಗ ಎಲ್ಲ ನಿರ್ಧಾರ ಆಗೋದು ಅದು 17ಕ್ಕೆ ಕ್ಯಾಬಿನೆಟ್ನೊಳಗೆ ಈಗ ಎದಕ್ಕೆ ಕೊಟ್ಟಿದ್ದೀವಿ ಬುಕ್ಕವನ್ನು? ನೀವು ಓದ್ಕೊಳ್ಳಿ, ಚರ್ಚೆ ಮಾಡಿ, ಸ್ಟಡಿ ಮಾಡಿ ಅಂತಲೇ ಕೊಟ್ಟಿದ್ದು. ನನಗೆ ಪ್ರಶ್ನೆ ಅಥವಾ ಸಾರ್ವಜನಿಕರ ಪ್ರಶ್ನೆ ಅನುಮಾನ ಇರುವಂಥದ್ದು, ವಿರೋಧ ವ್ಯಕ್ತವಾದಾಗ ಒಂದಷ್ಟು ಪೆಂಡಿಂಗ್ ಇಡ್ತಾರೆ, ರಾಜಕೀಯವಾಗಿ ಇದನ್ನು ಚುನಾವಣೆವರೆಗೂ ಬಳಸ್ಕೊಳ್ತಾರಂತ. ಇಲ್ಲ, ನಿಮ್ಮ ಇದು ವಿರೋಧ ಪಕ್ಷದವ್ರು ಮಾತ್ರ ಅವ್ರಿಗೆ ಟೆನ್ಷನ್ ಆಗಿದೆ. ಜಾರಿ ಆಗುತ್ತೆ ವರದಿ ಅಂತ ಹೇಳ್ಬೋದು ಇದನ್ನು? ನಾನು ನೋಡಿ, ಜಾರಿ ಆಗುತ್ತಂತ ನಾನು ಹೆಂಗೆ ಹೇಳಿ? ನಾನು ಹೇಳ್ತಾ ಇರೋದು 17ನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಾಗ ನಿರ್ಧಾರ ಹಾಕೋದು ಮುಂಚಿತ ನಾನು ಜಾರಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅವಧಿಯಲ್ಲಿ ಜಾರಿ ಆಗುತ್ತೆ ಅಂತ ಹೇಳ್ಬೋದಾ? ನೋಡಿ, ಅದನ್ನೆಲ್ಲ ಚಿಂತೆ 17ನೇ ತಾರೀಕಿಗೆ ಆಗುತ್ತಲ್ಲ, 17ನೇ ತಾರೀಕಿಗೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ಚಿಂತೆ. ಈ ನನ್ನ ಪ್ರಶ್ನೆ ಏನಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯಕ್ಕೋಸ್ಕರ ಒಂದು ರಾಜಕೀಯ ದಾಳ ಉಳಿಸಿದ್ದಾರೆ, ವರದಿ ತಂದಿದ್ದಾರೆ, ಮನ್ನೆ ಮಾಡಿದ್ದಾರೆ, ಇದನ್ನು ಸಬ್ ಕಮಿಟಿಯಲ್ಲಿ ಇಟ್ಬಿಟ್ಟು ನಾವು ಅವರು ಅದನ್ನು ಮುಂದೂಡ್ತಾರಂತ. ಈಗ ಯಾಕೆ ನೀವು ದಾಳ ಅಂತೀರಿ? ಇದು 2015 ಆಗಿದ್ದು, ಇದು ದಾಳನಾ? ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯನವ್ರಿಗೆ ಒಂದು ಕಮಿಟ್ಮೆಂಟ್ ಇದೆ, ಬಡವ್ರ ಬಗ್ಗೆ ಕಮಿಟ್ಮೆಂಟ್ ಇದೆ, ಆರ್ಥಿಕವಾಗಿ ಕಷ್ಟದಾಗಿದ್ದವ್ರ ಬಗ್ಗೆ ಕಮಿಟ್ಮೆಂಟ್ ಇದೆ. ಅದನ್ನು ಕಮಿಟ್ಮೆಂಟ್ ಅಂತ ಯಾಕೆ ತಿಳ್ಕೊಂತ ಇಲ್ಲ ನೀವು? ವರದಿ ಜಾರಿ ಆಗುತ್ತೆ ಅಂತ ಹೇಳ್ಬೋದಲ್ಲ, ಅದೇ ಕಮಿಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇದನ್ನೆಲ್ಲ ಸ್ವೀಕಾರ ಮಾಡಿದ್ದೀವಿ, ವರದಿ ಕ್ಯಾಬಿನೆಟಿಗೆ ತಂದಿದ್ದೀವಿ. ಈ ಕೊನೆ ಉಳಿದಿದ್ದು ಅದು ಒಂದಲ್ಲ, ಅದು 17ಕ್ಕೆ ನಿರ್ಧಾರ ಆಗುತ್ತೆ. 17ನೇ ತಾರೀಕು ಜಾರಿ ಆಗುತ್ತೋ ಬಿಡುತ್ತೋ ನಿರ್ಧಾರ ಆಗುತ್ತೆ. ಅದು 17 ಕ್ಯಾಬಿನೆಟ್ನೊಳಗೆ ನಿರ್ಧಾರ ಆಗುತ್ತೆ. ಅಧಿವೇಶನ ಕರಿಬೇಕಂತ ಪ್ಲಾನ್ ಇದೆ ಸರ್ ಇದಕ್ಕೋಸ್ಕರ? ಇದ್ರ ಬಗ್ಗೆ ಅದು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡೋಂಥದ್ದು, ಅದು ನಾನು ನಿರ್ಧಾರ ಮಾಡೋಂಥದ್ದಲ್ಲ. ಇದು ಶಿವರಾಜ್ ತಂಗೂರು ಹೇಳಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು, ವರದಿ ಜಾರಿ ಸಂಬಂಧಪಟ್ಟಂತೆ 17ನೇ ತಾರೀಕು ಮಹತ್ವದ ತೀರ್ಮಾನ ಅಥವಾ ಜಾರಿ ಆಗುತ್ತೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನ ಕೈಗೊಳ್ತಾರೆ. ಯಾರು ಕೂಡ ವಿರೋಧನ ಸಂಬಂಧಪಟ್ಟಂತೆ ಯಾರು ವ್ಯಕ್ತಪಡಿಸಬಾರ್ದು ಅಂತ ಒಂದು ಸಂದೇಶ ಕೊಟ್ಟಿರುವಂಥ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಬೆಂಗಳೂರು.